ಇದೀಗ 30 ಜಿಲ್ಲೆ 30 ಸುದ್ದಿಯನ್ನ ನೋಡಿ ಬರೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಇದೀಗ ಮನೆ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಮೈಲಿಮನೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ನಂದಿನಿ ಎನ್ನುವವರಿಗೆ ತೀವ್ರ ಗಾಯಗಳಾಗಿದೆ. ನಿನ್ನೆ ನಂದಿನಿ ಅವರ ತಾತ ಸಾವನ್ನಪ್ಪಿದ್ರು. ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಮನೆಗೆ ಬಂದ ತಕ್ಷಣ ಮರ ಕುಸಿದು ಬಿದ್ದಿದೆ. ತಕ್ಷಣ ಎಚ್ಚೆತ್ತಂತ ಸ್ಥಳೀಯರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತ ನಂದಿನಿಯನ್ನ ಹೊರತೆಗೆದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಾಸದ ಮನೆ ಸಂಪೂರ್ಣ ಜಖಂಗೊಂಡು ಮನೆಯಲ್ಲಿದ್ದಂತ ವಸ್ತುಗಳು ನಾಶ ಆಗಿದೆ. ಹೀಗಾಗಿ ಜಿಲ್ಲಾಡಳಿತ ಸೂಕ್ತ ಪರಿಹಾರವನ್ನ ನೀಡಬೇಕನ್ನೋದಾಗಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಾಯಚೂರಿನಲ್ಲಿ ನಿರಂತರ ಮಳೆಗೆ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಹಳ್ಳ ಹರಿಯುತ್ತಿದ್ರು ಬೈಕ್ ಚಲಾಯಿಸಿ ವಾಹನ ಸವಾರ ದುಸ್ಸಾಹಸವನ್ನ ಮೆರೆದಿದ್ದಾನೆ. ಈ ವೇಳೆ ಸೇತುವೆ ಮೇಲೆ ಗುಂಡಿ ಇರೋದು ಗೊತ್ತಾಗದೆ ಹಳ್ಳದಲ್ಲಿ ಬೈಕ್ ಸವಾರ ಬಿದ್ದಿದ್ದಾನೆ. ಬೈಕ್ ಸಮೇತ ಹಳ್ಳದಲ್ಲಿ ಬಿದ್ದು ಪ್ರಾಣ ಅಪಾಯದಲ್ಲಿ ಆತ ಪೇಚಾಡಿದಂತ ಘಟನೆಯಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ದೋತರಬಂಡಿ ಬಳಿ ಈ ಸೇತುವೆ ಹತ್ತಿರದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಕೊಚ್ಚಿ ಹೋಗ್ತಿದ್ದಂತ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ಜೆಸಿಬಿ ಮೂಲಕ ರಕ್ಷಿಸಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶಗಳು ಮತ್ತು ಕರ್ನಾಟಕದ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕುಗಳಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇದ್ದ ಮಳೆಯಿಂದಾಗಿ ಇದರಿಂದ ಕೃಷ್ಣಾ ನದಿ ಅಲ್ಲದೆ ಉಪನದಿಗಳಾದ ದೂದಗಂಗಾ ಮತ್ತು ವೇದಗಂಗಾ ನದಿಗಳಲ್ಲಿ 2 ಅಡಿಯಷ್ಟು ನೀರಿನ ಮಟ್ಟ ಏರಿಕೆ ಆಗಿದೆ. ನದಿ ತೀರದ ರೈತರು ಅವ್ರು ಬೆಳೆದಿರುವಂತಹ ಬೆಳೆಗಳಿಗೆ ನೀರು ಉಣಿಸೋದಕ್ಕೆ ಬಳಸ್ತಾ ಇದ್ರು. ಜೊತೆಯಲ್ಲಿ ಪಂಪ್ ಸೆಟ್ ಅನ್ನು ಏನು ಬಳಸ್ತಾ ಇದ್ರು ಅದನ್ನ ರಕ್ಷಿಸೋದಕ್ಕೆ ಪರದಾಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ನೀರಿನ ಮಟ್ಟ ಈ ರೀತಿಯಾಗಿ ಹೆಚ್ಚಾದರೆ ಪಂಪ್ ಸೆಟ್ಗಳು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗುವಂತ ಆತಂಕ ಎದುರಾಗಿದೆ. ಇದರಿಂದ ಯಾವುದೇ ಅನಾಹುತ ಸಂಭವಿಸದಂತೆ ತಡೆಯೋದಕ್ಕೆ ಸ್ಥಳೀಯ ತಾಲೂಕು ಆಡಳಿತ ಎಚ್ಚರಿಕೆಯಿಂದಿರಬೇಕನ್ನೋದಾಗಿ ಸದ್ಯ ಕ್ರಮ ತೆಗೆದುಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಭೀಮಾ ನದಿಗೆ 15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿ ತೀರದಲ್ಲಿ ಪ್ರವಾಹ ನದಿ ಈಗ ಭೀತಿ ಹೆಚ್ಚಾಗ್ತಾ ಇದ್ದು ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೇಗುಲಗಳ ಮುಳುಗಡೆ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿ ನಿಂತು ದೂರದಲ್ಲಿಯೇ ಭಕ್ತರು ದೇವರ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಮತ್ತೆ ನದಿಯ ತೀರದಲ್ಲಿಯೂ ಕೂಡ ಈಗಾಗಲೇ ನೀರಿನ ಹರಿವು ಹೆಚ್ಚಾಗಿರುವಂತ ಕಾರಣಕ್ಕೆ ನದಿ ತೀರದ ಜನರು ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಜಲಪಾತಗಳು ನದಿ ಕೆರೆಗಳಿಗೆ ಜೀವ ಕಳೆ ಬಂದಿದೆ. ತುಂಬಿ ಹರಿತಿರುವಂತಹ ನದಿ ಜಲಪಾತಗಳ ಬಳಿ ಈಗ ಸದ್ಯ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆತಿರುವುದು ಜಾಸ್ತಿ ಆಗ್ತಿದೆ. ಈ ಹಿನ್ನೆಲೆ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಪ್ರವಾಸಿ ತಾಣಗಳ ಮೇಲೆ ನಿಗಾ ವಹಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಸುರಕ್ಷಿತ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಮುಳ್ಳಯ್ಯನಗಿರಿ, ಬಾಬಾಬುಡಯ್ಯನಗಿರಿ, ಕುದುರೆಮುಖ, ಕಲ್ಲತ್ತಗಿರಿ, ಕೆಮ್ಮಣ್ಣುಗುಂಡಿ ಚಾರ್ಮಡಿ ಘಾಟ್ ಬಳಿ ಹೆಚ್ಚಿನ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಗೇಟ್ ಅಳವಡಿಕೆ ಮಾಡಲಾಗಿದೆ. ಸೇತುವೆ ಬ್ರಿಡ್ಜ್ಗಳ ಮೇಲೆ ನದಿ ತುಂಬಿ ಹರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ಬದಲಿ ಮಾರ್ಗವನ್ನ ಕೂಡ ಈಗ ಸೂಚಿಸಿ ಫಲಕಗಳನ್ನು ಅಳವಡಿಸಿದ್ದಾರೆ. ಹಾಸನದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಸಕಲೇಶಪುರ ತಾಲೂಕು ಹೊತ್ತೂರು ಹೋಬಳಿ ಅತ್ತಿಹಳ್ಳಿ ಗ್ರಾಮಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಭಾರೀ ಮಳೆಗೆ ಲಲಿತಾ ಸುಬ್ರಹ್ಮಣ್ಯ ಎನ್ನುವವರಿಗೆ ಸೇರಿದಂತ ವಾಸದ ಮನೆಯೊಂದು ಕುಸಿದು ಬಿದ್ದಿದೆ. ಕುಟುಂಬ ಈಗ ಬೀದಿಗೆ ಬಂದಿದೆ. ಉಳಿದಿರುವಂತ ಮನೆಯ ಗೋಡೆಗಳನ್ನ ಉಳಿಸಿಕೊಳ್ಳುವುದಕ್ಕೆ ಪರದಾಟ ಪಡ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ತ ಪರಿಹಾರವನ್ನ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸುತ್ತಿರುವಂತಹ ಹಿನ್ನೆಲೆ ಕರ್ನಾಟಕದ ಗಡಿ ಪ್ರದೇಶಗಳಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಭೀಮಾ ನದಿ ಪಾತ್ರದಲ್ಲಿ ರೈತರ ಪಂಪ್ ಸೆಟ್ಗಳು ಮುಳುಗಿವೆ. ಹೀಗಾಗಿ ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳ ಎಡವಟ್ಟಿನಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಏಕಾಏಕಿ ಭೀಮಾ ನದಿಗೆ ಹರಿದು ಬಂದ 50,000 ಕ್ಯೂಸೆಕ್ ನೀರು ಹರಿದು ಬಂದಿರೋದ್ರಿಂದ ಆದರೆ ಡ್ಯಾಮ್ನಿಂದ 5 ಗೇಟ್ಗಳ ಪೈಕಿ 2 ಗೇಟ್ಗಳನ್ನು ಅರ್ಧ ಮಾತ್ರ ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡಲಾಗಿದೆ. ಇದರಿಂದಾಗಿ ನದಿಯಿಂದ ಹೊರಹರಿವು ಹೆಚ್ಚಾಗಿ ರೈತರ ಪಂಪ್ ಸೆಟ್ಗಳು ಕೊಚ್ಚಿ ಹೋಗಿವೆ ಅನ್ನೋದಾಗಿ ಆರೋಪ ಮಾಡಿ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಬೆಳಗಾವಿಯಲ್ಲಿ ನಿರಂತರ ಮಳೆಗೆ ಸದ್ಯ ಪೋರ್ಟ್ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ಗುಂಡಿಯಲ್ಲಿ ರಸ್ತೆಯೋ ಇದೆಯೋ ಅಥವಾ ರಸ್ತೆಯಲ್ಲಿ ಗುಂಡಿ ಇದೆಯೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಿಲೋಮೀಟರ್ ಗಟ್ಟಲೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ರು ಎಚ್ಚೆತ್ತುಕೊಳ್ಳದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಈಗ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಕೂಡಲೇ ರಸ್ತೆ ದುರಸ್ತಿ ಮಾಡುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಬೇಕನ್ನೋದಾಗಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಈಗ ಶತಕ ಬಾರಿಸಿದೆ. ರಾಜ್ಯದಲ್ಲಿ ಒಟ್ಟು 100 ಕೋವಿಡ್ ಸಕ್ರಿಯ ಪ್ರಕರಣಗಳು ವರದಿಯಾಗಿದ್ದು ದಿನೇ ದಿನೇ ಆತಂಕ ಕೂಡ ಹೆಚ್ಚಾಗ್ತಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಒಟ್ಟು 381 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು ಒಂದೇ ದಿನ 36 ಜನರಲ್ಲಿ ಸೋಂಕು ದೃಢಪಟ್ಟಿದೆ.
100 ಜನರಲ್ಲಿ 96 ಜನರಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಉಳಿದ 4 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಕಳೆದ 24 ಗಂಟೆಯಲ್ಲಿ 16 ಜನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಿದೆ. ಇತ್ತ ಗಡಿ ಜಿಲ್ಲೆ ಯಾದಗಿರಿಯಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಈ ಹಿನ್ನೆಲೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಏಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆ ಐಸಿಯು ಅದರ ಸೌಲಭ್ಯ ಇರಬಹುದು, ಪ್ರತ್ಯೇಕ ವಾರ್ಡ್ ಓಪನ್ ಮಾಡಲಾಗಿದೆ. 50 ಬೆಡ್ಗಳ ವ್ಯವಸ್ಥೆಯ ಜೊತೆಗೆ ಆಕ್ಸಿಜನ್, ವೆಂಟಿಲೇಟರ್, ಮೆಡಿಸಿನ್ ಯಾವುದೇ ಕೂಡ ಕೊರತೆ ಆಗದಂತೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರಾಜ್ಯದಲ್ಲಿ ಮಹಾಮಾರಿ ಕೋವಿಡ್ ದಿನೇ ದಿನೇ ತನ್ನ ದೊಡ್ಡ ಮಟ್ಟದ ಆರ್ಭಟವನ್ನು ಮಾಡ್ತಾನೆ ಇದೆ. ಈ ಹಿನ್ನೆಲೆ ಗಡಿ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ. ಆಂಧ್ರ ಮತ್ತು ತೆಲಂಗಾಣ ಗಡಿಯಲ್ಲಿರುವಂತಹ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಆಗಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ 100ಕ್ಕೂ ಹೆಚ್ಚು ಐಸೋಲೇಷನ್ ವಾರ್ಡ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಪ್ರತಿ ಬೆಡ್ಗಳಲ್ಲಿ ಆಕ್ಸಿಜನ್, ವೆಂಟಿಲೇಷನ್ ಜೊತೆಯಲ್ಲಿ ಔಷಧಿಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕೋವಿಡ್ ಅನ್ನ ಸಮರ್ಪಕವಾಗಿ ಎದುರಿಸುವುದಕ್ಕೆ ಬೀದರ್ನ ಬಿಮ್ಸ್ ಆಸ್ಪತ್ರೆ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಆದರೆ ಬಿಮ್ಸ್ ಆಸ್ಪತ್ರೆ ಮಹಾ ಎಡವಟ್ಟನ್ನು ಮಾಡಿಕೊಂಡಿದೆ. ಕೋವಿಡ್ ಐಸೋಲೇಷನ್ ವಾರ್ಡ್ನಲ್ಲಿ ಎಕ್ಸ್ಪೈರಿ ಮೆಡಿಸಿನ್ ಕೂಡ ಕಂಡುಬಂದಿದೆ. ಎಕ್ಸ್ಪೈರಿ ಆಗಿರುವಂತಹ ಸ್ಟೆರಿಲ್ಲಾ ಅನ್ನುವಂಥ ಒಂದು ಔಷಧಿಯನ್ನ, ಇಂಜೆಕ್ಷನ್ ಅನ್ನ ಅಲ್ಲಿ ಇಟ್ಟಿರೋದು ಪತ್ತೆಯಾಗಿದೆ. ಕಳೆದ ಮಾರ್ಚ್ನಲ್ಲೇ ಇಂಜೆಕ್ಷನ್ ಅವಧಿ ಮುಕ್ತಾಯ ಆಗಿದೆ. ಅವಧಿ ಮುಗಿದ್ರೂ ಕೂಡ ಸಿಬ್ಬಂದಿ ಔಷಧಿಯನ್ನ ಬಿಸಾಡದೆ ಪೆಟ್ಟಿಗೆಯಲ್ಲೇ ಇಟ್ಕೊಂಡಿದ್ದು ಸಾರ್ವಜನಿಕರ ಆಕ್ರೋಶ ಕಾರಣ ಆಗಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇರಳಕಟ್ಟೆಯ ಸದ್ಯ ಆಸ್ಪತ್ರೆ ಶವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಬಳಿಕ ಕುಟುಂಬಸ್ಥರಿಂದ ಮೃತದೇಹವನ್ನ ಹಸ್ತಾಂತರ ಮಾಡಿ ಕುತ್ತಾರು ಮದೀನಿ ನಗರ ಮಸೀದಿಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಬಳಿಕ ಕೊತ್ತಮಜಲು ಗ್ರಾಮದ ಮನೆಗೆ ಮೃತದೇಹವನ್ನ ತಂದು ಸ್ಥಳೀಯ ಮಸೀದಿಯಲ್ಲಿ ಅಂತಿಮ ಕ್ರಿಯೆಯನ್ನ ನೆರವೇರಿಸಲಾಗಿದೆ. ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆ ಬಿಗ್ ಹೈ ಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಜೆಡಿಎಸ್ ಸಂಸದ ಎಂ ಮಲ್ಲೇಶ್ ಬಾಬು ಕಾರು ಚುನಾವಣೆ ನಡೀತಾ ಇದ್ದಂತ ಸ್ಥಳದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬೆಂಬಲಿಗರು ರೊಚ್ಚಿಗೆದ್ದಿದ್ರು. ನಿಗದಿತ ಸ್ಥಳದಿಂದ 100 ಮೀಟರ್ ಒಳಗಡೆ ಕಾರನ್ನ ಪಾರ್ಕ್ ಮಾಡಿದ್ದು ಗಲಾಟೆಗೆ ಕಾರಣ ಆಯಿತು. ಕಾಂಗ್ರೆಸ್ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ರು. ಮಾತಿಗೆ ಮಾತು ಬೆಳೆದು ಜೆಡಿಎಸ್ ಹಾಗೂ ಕೈ ನಾಯಕರ ನಡುವೆ ಒಂದಿಷ್ಟು ಗಲಾಟೆ ತೀವ್ರಗೊಂಡಿತ್ತು. ಎರಡೂ ಕಡೆಯವರನ್ನ ಸಮಾಧಾನ ಪಡಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಿ ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಗಾಕಿದ್ರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡುವ ಮೂಲಕ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಪ್ರತಿಭಟನಾಕಾರರು. ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಅನ್ನೋದಾಗಿ ಒತ್ತಾಯಿಸಿದ್ದಾರೆ. ಖಾಸಗಿ ಬಸ್ಗಳನ್ನ ಆಟೋದಲ್ಲಿ ಅಟ್ಟಾಡಿಸಿ ವಾಪಸ್ ಕಳುಹಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಬಂಟ್ವಾಳದ ಮುಂಜಿ ಗ್ರಾಮದಲ್ಲಿ ಬಸ್ಗಳ ಸಂಚಾರ ಮಾಡೋದಕ್ಕೆ ವಿರೋಧಿಸಿ ದುರುಳರು ಇಂಥದ್ದೊಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಕಿಡಿಗೇಡಿಗಳು ಆಟೋದಲ್ಲಿ ಅಟ್ಟಾಡಿಸಿಕೊಂಡು ಬಸ್ ವಾಪಸ್ ಕಳಿಸಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಜ್ಞಾನ ದೇಗುಲದ ಬಾಗಿಲಿಗೆ ಚಪ್ಪಲಿಯನ್ನ ಕಟ್ಟಿ ವಿಕೃತಿ ಮೆರೆದಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ನ್ಯಾಮತಿ ತಾಲೂಕಿನ ಗೋವಿನಕೋವೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂಥದ್ದೊಂದು ಘಟನೆಯಾಗಿದೆ. ಕಿಡಿಗೇಡಿಗಳು ಶಾಲೆಯಲ್ಲಿನ ಪುಸ್ತಕ ಮತ್ತು ಡಾಕ್ಯುಮೆಂಟ್ಗಳನ್ನ ಕಿತ್ತ ಹಾಕಿ ವಿಕೃತಿ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಯ ಬಾಗಿಲಿಗೆ ಚಪ್ಪಲಿಯನ್ನ ಕಟ್ಟಿದ್ದಾರೆ. ಹೊನ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಿನಿಮಾ ಚಿತ್ರೀಕರಣವನ್ನ ವಿರೋಧಿಸಿ ರೈತ ಸಂಘ ಪ್ರತಿಭಟನೆಯನ್ನು ನಡೆಸಿದರು. 1 ಲಕ್ಷ ಹಣವನ್ನ ಪಡೆದು ದೇವಸ್ಥಾನವನ್ನೇ ಮಾರಾಟ ಮಾಡಿದ್ದಾರೆ ಅನ್ನೋದಾಗಿ ಬಂಡೀಪುರ ಸಿಎಫ್ ಪ್ರಭಾಕರನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಿಎಫ್ ಕಾಣೆಯಾಗಿದ್ದಾನೆ, ಹುಡುಗಿ ಕೊಟ್ಟವರಿಗೆ ಬಹುಮಾನವನ್ನ ಕೊಡ್ತೀವಿ, ಈ ನಿಟ್ಟಿನಲ್ಲಿ ಒಂದು ಭಿತ್ತಿ ಪತ್ರವನ್ನ ಅಂಟಿಸಿ ಘೋಷಣೆಯನ್ನ ಕೂಗಿದ್ರು. ಹಣದ ಆಸೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಿದ್ದಾರೆ, ಭ್ರಷ್ಟ ಮತ್ತು ಬಂಡ ಅಧಿಕಾರಿ ತೊಲಗಲಿ ಅನ್ನೋದಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಹಲ್ಲೆ, ಜಾತಿ ನಿಂದನೆ ಮತ್ತು ಮೋಸ ಮಾಡಿದ ಪ್ರಕರಣ ಸಂಬಂಧ 2 ಕಾನ್ಸ್ಟೇಬಲ್ಗಳನ್ನ ಅಮಾನತು ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸ್ ಠಾಣೆಯ 2 ಕಾನ್ಸ್ಟೇಬಲ್ಗಳನ್ನ ಅಮಾನತು ಮಾಡಲಾಗಿದೆ. ಇನ್ನು ಭಗವಂತರಾಯ ಬಿರಾದರ್, ನಾಗಭೂಷಣ್ ಅಮಾನತಾಗಿರುವಂತಹ ಕಾನ್ಸ್ಟೇಬಲ್ಗಳು. 2 ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದು ತುಮಕೂರು ಎಸ್ಪಿ ಅಶೋಕ್ ಕುಮಾರ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ.
ಅನ್ನಭಾಗ್ಯ ಅಕ್ಕಿ ಕೊಡಲು ಚಿಲ್ಲರೆ ಕಾಸಿಗೆ ಲಂಚಕ್ಕೆ ಕೈ ಚಾಚ್ತಾ ಇದ್ದ ನ್ಯಾಯಬೆಲೆ ಅಂಗಡಿಯ ಮಾಲೀಕನ ಕರ್ಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಚಿತ್ರದುರ್ಗ ನಗರದ ಜೋಗಿಮಟ್ಟಿ ರಸ್ತೆಯ ನ್ಯಾಯಬೆಲೆ ಅಂಗಡಿಯ ಅಲ್ಲಿ ಇಂಥದ್ದು ಘಟನೆ ಆಗಿರೋದು ಈಗ ವೈರಲ್ ಆಗ್ತಿದೆ ವಿಡಿಯೋ. ಪ್ರತಿ ಕಾರ್ಡ್ಗೆ ಈತ 20 ರೂಪಾಯಿ ವಸೂಲಿ ಮಾಡ್ತಾ ಇದ್ದು ನೆಟ್ಟಿಗರು ಚೀಮಾರಿ ಹಾಕ್ತಿದ್ದಾರೆ. PFS ಲಕ್ಷ್ಮಣ ಸೊಸೈಟಿಯಲ್ಲಿ BPL ಕಾರ್ಡ್ ಯಾರ್ಯಾರಿದ್ದಾರೆ ಅವರ ಬಳಿ ಹಣವನ್ನು ವಸೂಲಿ ಮಾಡ್ತಿದ್ದ. ಲಂಚ ಪಡೆಯುವ ವಿಡಿಯೋ ಸಮೇತ ಶ್ರೀನಿವಾಸ ನಾಯ್ಕ ಎನ್ನುವವರು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ರು. ಪ್ರವಾಹ ಭೀತಿ ಎದುರಾದ ಪರಿಸ್ಥಿತಿ ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಕೆರೆಯಲ್ಲಿ ಅಡುಕು ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಜನರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ನಡೆಸಿದ ಮಾಕ್ ಡ್ರಿಲ್ ಅನ್ನ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ವೀಕ್ಷಿಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು, ತಹಶೀಲ್ದಾರ್ ಸೇರಿ ಸ್ಥಳೀಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಬಾರ್ ಮಾಲೀಕ ಹಾಗೂ ಗ್ರಾಹಕರ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ನಡೆದಿದೆ. ವಿಶ್ವನಾಥ್ ನಿಂಗಣ್ಣ, ರವಿ ಎನ್ನುವವರ ಮೇಲೆ ಬಾರ್ ಮಾಲೀಕ ಸಂತೋಷ್ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗ್ತಿದೆ. ಇನ್ನು ಮಾರಾಮಾರಿಗೆ ನಿಖರ ಕಾರಣ ಕೂಡ ತಿಳಿದು ಬಂದಿಲ್ಲ. ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ನಿಂದಿಸಿದ ಆರೋಪದಲ್ಲಿ ರೌಡಿ ಶೀಟರ್ ಮಣಿಕಂಠ ರಾಥೋಡ್ ವಿರುದ್ಧ FIR ದಾಖಲಾಗಿದೆ. ಮೇ 25ರಂದು ಫೇಸ್ಬುಕ್ನಲ್ಲಿ ಲೈವ್ನಲ್ಲಿ ಮಾತನಾಡಿದಂತ ಮಣಿಕಂಠ ಪ್ರಿಯಾಂಕ್ ಖರ್ಗೆ ಸೇರಿ ಇನ್ನಿತರನ್ನ ನಿಂದಿಸಿದ್ದ. ಚಿತ್ತಾಪುರ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೂಡ ಆಗಿರೋ ಮಣಿಕಂಠ ರಾಥೋಡ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತ ಮಣಹಂತ ಸದ್ಯ ಈಗ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ದೂರಿನ ಅನ್ವಯ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣದ ಆರೋಪಿಗಳು ಬಳ್ಳಾರಿ ಜೈಲಿನಲ್ಲಿ ರಂಪಾಟ ಮಾಡ್ತಿದ್ದಾರೆ. ಪ್ರಕರಣದ 10 ಆರೋಪಿಗಳ ಪೈಕಿ ಈ ಜಿಲಾನ್ ಮತ್ತು ಸೈಯದ್ ನಿಹಾಲ್ ಇಬ್ರು ಕೂಡ ಜೈಲಿನ ಸಿಬ್ಬಂದಿ ಅಧಿಕಾರಿಗಳ ಜೊತೆ ನಿತ್ಯ ಜಗಳ ಮಾಡಿ ಆವಾಜ್ ಹಾಕಿ ಕಿರಿಕ ತೆಗೆತಿದ್ದಾರೆ. ನಮ್ಮನ್ನ ಸಾಮಾನ್ಯ ಕೈದಿಗಳಂತೆ ನೀವು ಟ್ರೀಟ್ ಮಾಡಬೇಡಿ, ಪ್ರತ್ಯೇಕ ಕೊಠಡಿ ಕೊಡಿ, ವಿಶೇಷ ಸೌಲಭ್ಯವನ್ನ ನೀಡಿ ಅನ್ನೋದಾಗ ಗಲಾಟೆ ಮಾಡಿದ್ದಾರೆ. ಆರೋಪಿಗಳು ಇದೇ ರೀತಿ ಕಿರಿಕ್ ಮಾಡಿ ಬೆಂಗಳೂರು, ಗುಲ್ಬರ್ಗ, ಧಾರವಾಡ ಜೈಲಿಗೆ ಹೋಗಿದ್ರು. ಈಗ ಅದೇ ಚಾಳಿಯನ್ನ ಬಳ್ಳಾರಿ ಜೈಲಿನಲ್ಲೂ ಕೂಡ ಮುಂದುವರೆಸಿದ್ದಾರೆ. ಮಲೆನಾಡಿನಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ನಿಲ್ಲುವ ಲಕ್ಷಣ ಕಾಡ್ತಾ ಇಲ್ಲ. ರೈತರ ಕೃಷಿ ಭೂಮಿಯ ಮೇಲೆ ಕಾಡಾನೆಗಳ ದಾಳಿ ಮುಂದುವರೆದಿದೆ. ಶಿವಮೊಗ್ಗ ತಾಲೂಕಿನ ಪುರದಾಳು ಗ್ರಾಮದ ಹೊರವಲಯದಲ್ಲೇ ಕಳೆದೊಂದು ವಾರದಿಂದ ರೈತರ ಜಮೀನಿಗೆ ಆನೆಗಳ ಹಿಂಡು ಲಗ್ಗೆ ಇಡ್ತಾ ಇದೆ. ಆನೆಗಳ ದಾಳಿಗೆ ರೈತರ ಬೆಳೆಗಳು ಮಣ್ಣು ಪಾಲಾಗ್ತಾ ಇದ್ದು ಅಡಿಕೆ, ಭತ್ತ, ಬಾಳೆ ಸೇರಿದಂತೆ ವಿವಿಧ ಬೆಳೆ ನಾಶ ಆಗಿದೆ. ಫಸಲು ಬರುತ್ತಿರುವಂತಹ ಅಡಿಕೆ ಮರಗಳನ್ನೇ ಕಾಡಾನೆಗಳು ಬುಡ ಮೇಲು ಮಾಡ್ತಾ ಇದೆ. ಕಾಡಾನೆಯ ಹಾವಳಿಯನ್ನ ತಡೆಯೋದಕ್ಕೆ ಅರಣ್ಯ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ ಅನ್ನೋದಾಗಿ ರೈತರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಾಡಾನೆಯ ಉಪಟಳ ಮಿತಿ ಮೀರ್ತಾ ಇದೆ. ಬೆಳ್ಳಂಬೆಳಗ್ಗೆ ಮನೆ ಮುಂದೆ ಒಂಟಿ ಸಲಗ ಎಂಟ್ರಿ ಕೊಟ್ಟು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತ ಘಟನೆ ಆಗಿದೆ. ಅಲೆಕಾನ ಹೊರಟ್ಟಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಬಿಳಿಗೌಡ ಅವರ ಮನೆ ಮುಂದೆ ಕಾಡಾನೆ ಬಂದಿದ್ದು ಸ್ಥಳೀಯರು ಹಾಡನ್ನ ಹೇಳುತ್ತಾ ಚಪ್ಪಾಳೆಯನ್ನ ತಟ್ಟುತ್ತಾ ಓಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಣ ದುರುಪಯೋಗ, ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹರಿಹರ ನಗರಸಭೆಯ ವ್ಯವಸ್ಥಾಪಕಿ ಎಚ್ ನಿರಂಜನಿಯನ್ನ ಅಮಾನತು ಮಾಡಲಾಗಿದೆ. ಲೋಕಸಭಾ ಚುನಾವಣಾ ಅವಧಿಯಲ್ಲಿ ಹೊನ್ನಳ್ಳಿ ಪಟ್ಟಣದ ಪುರಸಭೆಯಲ್ಲಿ ಕರ್ತವ್ಯದಲ್ಲಿದ್ದಾಗ ಹಣ ದುರುಪಯೋಗದ ಆರೋಪ ಕೇಳಿಬಂದಿದೆ. ಸರಿಯಾಗಿ ಕಚೇರಿಗೆ ಬಾರದೇ ಇರೋದು, ಸಾರ್ವಜನಿಕರ ಕೆಲಸವನ್ನ ಮಾಡದೇ ಇರೋದು, ಹೀಗೆ ಇನ್ನಿತರ ಕರ್ತವ್ಯ ಲೋಪ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ.
ಸರಣಿ ಕಳ್ಳತನ ಮಾಡಿ ಆರೋಪಿಗಳು ಪರಾರಿಯಾಗಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ ಗಾಣಾಪುರದಲ್ಲಿ ನಡೆದಿದೆ. ಇನ್ನು ಭೀಮರಾಯಗೌಡ ಪಾಟೀಲ್ ಎನ್ನುವವರ ಮನೆಯಲ್ಲಿ 11 ಗ್ರಾಂ ಚಿನ್ನದ ಲಕ್ಷ್ಮೀದೇವಿಯ ಮೂರ್ತಿ, ಚಿನ್ನಾಭರಣ, 10,000 ನಗದನ್ನ ಕಳವು ಮಾಡಿದ್ದಾರೆ. ಅದೇ ಗ್ರಾಮದ ರಜಿಯಾ ಬೇಗಮ್ಮ ಎನ್ನುವವರ ಮನೆಯಲ್ಲೂ ಕೂಡ ಕಳ್ಳತನ ನಡೆದಿದ್ದು 10 ಗ್ರಾಂ ಚಿನ್ನಾಭರಣ, 30 ಗ್ರಾಂ ಬೆಳ್ಳಿ, 30,000 ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಕಳ್ಳರು ಪರಾರಿಯಾಗಿರುವಂತಹ ಖತರ್ನಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋಶಾಲೆ ಬಳಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಚಿರತೆ ಸೆರೆ ಹಿಡಿದಿರುವಂತಹ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಬ್ರಹ್ಮಗಿರಿ ಬೆಟ್ಟದ ಗೋಶಾಲೆಯಲ್ಲಿ ನಿರಂತರ ದಾಳಿ ನಡೆಸ್ತಾ ಇದ್ದಂತ ಚಿರತೆ ಕಳೆದ 10 ದಿನಗಳಲ್ಲಿ 2 ಹಸುಗಳನ್ನ ಬಲಿ ಪಡೆದಿತ್ತು. ಸತತ ದಾಳಿ ನಡೆಸ್ತಾ ಇದ್ದ ಚಿರತೆಯಿಂದ ಆತಂಕಗೊಂಡಿದ್ದಂತ ರೈತರು ಚಿರತೆಯನ್ನ ಸೆರೆ ಹಿಡಿಸುವುದಕ್ಕೆ ಈಗ ಸೆರೆ ಹಿಡಿದಿದ್ದಾರೆ. ಸೊ ಹಾಗಾಗಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಈ ಪ್ರಕರಣ ರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಓಮಿನಿ ಕಾರು ಮರಕ್ಕೆ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ 2 ಮೃತಪಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೈಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಾಸನದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿಗಳಾದ ಕಲೀಂ ರೆಹಮಾನ್, ಶೇಖ್ ಅಬ್ದುಲ್ ಖಾದರ್ ಮೃತ ದುರ್ದೈವಿಗಳು. ಕಾರ್ನಲ್ಲಿದ್ದಂಥ ಮತ್ತೋರ್ವ ಶೇಖ್ ಮುನೀರ್ ಅಹಮದ್ ಎಂಬಾತನ ಸ್ಥಿತಿ ಗಂಭೀರ ಆಗಿದೆ. ಬೈಲಾಪುರ ಗ್ರಾಮದ ಬಳಿ ಈ ಪೈಪ್ ಹಾಕುವುದಕ್ಕೆ ತೆರಳಿದಂಥ ಹೊತ್ತಿನಲ್ಲಿ ಹಳ್ಳ ಮುಚ್ಚಿರಲಿಲ್ಲ. ಅದೇ ಸ್ಥಳದಲ್ಲಿ ಈಗ ಕಾರು ನಿಯಂತ್ರಣ ತಪ್ಪಿ ಅಪಘಾತವೊಂದು ಸಂಭವಿಸಿದೆ. ಸ್ಥಳಕ್ಕೆ ಸಾಲಿಗ್ರಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.